ನನಗೆ ಸರ್ಕಾರದ ಸರ್ಕಾರದ ಗಮನಕ್ಕಿದ್ದಾಗೆ ನಮಗೆ ನಿಮಗೆ ನೇಮಕ ಮಾಡಿದ್ದು ಹೊಸ ಪೋಸ್ಟ್ ಇದೆ, ಅದು ನನಗೆ ಗೊತ್ತಿದೆ. ಇದು ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರನೂ ಕೂಡ ಮಾಡಿದೆ. ತಾವು ಬಂದಿದ್ದೀರಿ, ನಮಗೆ ಬಹಳ ಮರ್ಯಾದೆಯಿಂದ ನಿಮಗೆ ಮಾತಾಡಬೇಕಾಗ್ತದೆ. ಇದಕ್ಕಿಂತ ಮುಂಚೆ ನಾನು ಯಾವ ಪೊಲೀಸ್ ಪ್ರೊಟೆಕ್ಷನ್ ಪರ್ಮಿಷನ್ ತಗೊಳ್ಳೋ ಟೈಮ್ನಲ್ಲಿ ಸರ್ಕಲ್ ಸಾಬ್ರನ್ನ ಮಾತಾಡಿದ್ದೇನೆ. ನನಗೆ ನೇರವಾಗಿ ಜಿಲ್ಲಾಧಿಕಾರಿಗಳು ಮಾತಾಡಬೇಕು ಅಂತ. ಯಾಕಪ್ಪ ಅಂದರೆ ಈ ವಿಷಯ ಹೇಗದ ಅಂದರೆ, ವಿದ್ಯುತ್ ಖಾಸಗೀಕರಣ ಒಂದು ವೇಳೆ ಆದರೆ ಈ ದೇಶದಲ್ಲಿ ಯಾರಾದರೂ ಆ ರೈತರನ್ನ ಕಗ್ಗೊಲೆ ಮಾಡ್ತಕ್ಕಂಥ ಸರ್ಕಾರದಂದ್ರೆ ಇದು ಕಾಂಗ್ರೆಸ್ ಈಗಿರ್ತಕ್ಕಂಥ ಸರ್ಕಾರ. ಆ ವಿದ್ಯುತ್ ಖಾಸಗೀಕರಣ ಆಗಬಾರ್ದು ಅಂತಕ್ಕಂಥದ್ದಲ್ಲಿ ಇವತ್ತಿನ ದಿವಸ ನಾವೆಲ್ಲ ನೆರೆದಿರ್ತೋ ರೈತರಿದ್ದಾರೆ. ತಾವು ನೋಡ್ಬೋದು ಸರ್, ಒಂದಲ್ಲಿ ಕೆಲಸ ಬಿಟ್ಟು ಬಂದಿರ್ತಕ್ಕಂಥವ್ರು ಎಲ್ಲ. ಹಾಗಾಗಿ ನನ್ನ ಉದ್ದೇಶನು ಒಂದು ಚೂರು ಇಷ್ಟೆಲ್ಲ ನೀವು ಮೀಟಿಂಗ್ ಸೇರ್ತೀರಿ, ತಿಂಗಳಾನ್ಗಟ್ಟಲೆ ಮೀಟಿಂಗ್, ದಿನನಿತ್ಯ ಮೀಟಿಂಗ್ ನಡೀತದೆ. ನಿಮಗೆ ನಾನು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ನಾವು ಜಿಲ್ಲಾಧಿಕಾರಿಗಳು ಒಂದು ಸಾರಿ ಇಲ್ಲಿ ಬಂದರೆ, ಇವತ್ತಿನ ದಿವಸ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ ಬೆಂಗಳೂರಲ್ಲಿ ಈ ವಿದ್ಯುತ್ ಖಾಸಗೀಕರಣ ಬಗ್ಗೆನೇ. ಒಂದು ವೇಳೆ ಏನಾದರೂ ಡಿಕ್ಲೇರ್ ಆದರೆ ಇಡೀ ರಾಜ್ಯದ ನಾವು ರೈತ ಮಹಿಳೆಯರು ಕಷ್ಟ ಅನುಭವಿಸ್ಬೇಕಾಗ್ತದೆ. ಯಾಕಪ್ಪ ಅಂದ್ರೆ ನಿಮಗೆ ಬೇರೆ ಬೇರೆ ರೆವೆನ್ಯೂ ಸಾಕಷ್ಟು ಬರ್ಬೋದು, ಇವತ್ತು ಏನೇನೋ ಹಗರಣ ಇರ್ಬೋದು, ಆ ಹಗರಣ ಬಗ್ಗೆ ನಾವು ಮಾತಾಡಲ್ಲ. ಆದರೆ ದಯವಿಟ್ಟು ವಿದ್ಯುತ್ ಏನು ಇದು ಅದ ಇದನ್ನು ಕೈ ಬಿಡಬೇಕಂತ ಹೇಳಲಿಕ್ಕೆ ನಾವು ಜಿಲ್ಲಾಧಿಕಾರಿ ಮುಖಾಂತರ ನಾವು ಕೇಳ್ತಾ ಇದ್ದೀವಿ. ತಮಗೆ ನಮ್ಮ ಸಹೋದರಿ ಹೇಳ್ದಂಗೆ ನಾವು ಇದ್ದೀನಿ ಹಂಗೇನೋ ತಿಳ್ಕೊಂಡಿಲ್ಲ, ನೀವು ಆ ಥರ ತಿಳ್ಕೊಂಡ್ರೆ. ಆದರೆ ಜಿಲ್ಲಾಧಿಕಾರಿ ಬಂದು ಒಂದೇ ನಿಮಿಷ ಬರಲಿ, ಮಾತಾಡಿಸಿ ನಿಮ್ಮ ಮೆಮೊರಂ ತೋಲಿ ಅಂತ ನಮಗೆ ವಿನಂತಿ ಇರಲಿಲ್ಲ. ಅದು ವಿಷಯ ನೀರಿನ ವಿಷಯದ ನೀರಿನ ಕೆಲಮೆಟ್ಟಿ ಬರಗಾಲ ಅಂತ ಹೇಳಿದೆವು. ಅವ್ರೇನು ಹೇಳಿದ್ರು, ಮನಾರ್ KKRDB ದುಡ್ಡೆಲ್ಲ ಮಾಡ್ತಾರ್ತವ್ರಿ ಅಂತೇಳಿ. ಅದು ನೀರಿನ ವ್ಯವಸ್ಥೆ ಸರಿಯೋ ಕೆಟ್ಟೋ ಆ ಮಾತು ಬೇರೆ. ಇಲ್ಲಿ ನಮಗೆ ನೀರೇ ಯಾವ ಡ್ಯಾಮಿನಿಂದ ನೀರು ಬಿಡಲ್ಲ, ಸರಿಯಾದ ನೀರಿಲ್ಲ, ವ್ಯವಸ್ಥಿತವಾಗಿ ನೀರಿಲ್ಲ. ಬಿಡ್ತಿರ್ಬೋದು ಒಂದು 2 ಡ್ಯಾಮಿಂದು. ಆದ್ರೆ ಇವತ್ತು ದೊಡ್ಡ ಡ್ಯಾಮ್ ಅದು ಹೇಳ್ದಲ್ರಿ, 200-3 ಕೋಟಿ ರೂಪಾಯಿ ಹೋಗೋದು, ಇವತ್ತು 1000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಸರ್. ಸಮಾಜ ಪಟೇಲ್ರಿ 200 ಜನ ನೌಕರಿ ಮಾಡ್ತಾರೆ, 200 ಜನ ನೌಕರಿ ಮಾಡ್ತಾರೆ. 2-2 ಲಕ್ಷ ರೂಪಾಯಿ ಪಗಾರದವ್ರಿಗೆ, ಕಾರ ಗಾಡಿ ಗೋಡ ಏನೂ ಕೆಲಸ ಮಾಡಲ್ಲ. ನೀವು ನಡ್ರಿಬೇಕಾದ್ರೆ ಜಿಲ್ಲಾಧಿಕಾರಿ RC ಅವ್ರಿಗೆ ನಾನು ಹೇಳೀನಿ, ಮೇಡಮ್ ಅವ್ರನ್ನ ಬರ್ತೀನಿ, ಬೆಣ್ಣಿ ತೋರಬಲ್ಲಿ ನಡ್ರಿ, ಇಷ್ಟು ಎತ್ತರದ ಹುಲ್ಲು ಎತ್ತದ, ಮುಚ್ಚೂರು ತೆರಿಗೆ ಬರಲ್ಲ, ತೆರೆದ್ರೆ ಮುಚ್ಚಕ್ಕೆ ಬರಲಾಗ್ಯದ ಡ್ಯಾಮ್, ಅಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ದೇವೆ ನಾವು. ಏನೇನು ಹೇಳವಿ, ಏನು ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ. ಸಮಾಜ ಪಟೇಲ್ರಿ ಕಳಿಸಿರ್ಬೋದು, ನಾವು ಕಿಲ್ಲಿ ಅದಕ್ಕೆ ನೆಳ ಕುಂಡಿರ್ತೇವೆ. ಕೂಡ್ತೇವೆ 2 ನಿಮಿಷ ಬರಲಿ. ಮೀಟಿಂಗ್ ಏನು ತಗೋತೀರಿ ನೀವು? ಸಭೆ ಕರಿತಿರಲ್ಲ ಎಲ್ಲ ಅಧಿಕಾರಿಗಳದು, ಏನು ತಗೋತೀರಿ ನೀವು ಮೀಟಿಂಗ್? ಅದು ಎಲ್ಲಿ ಅದ ಹೇಳ್ರಿ ನೀವು, ನಾ ಹೇಳ್ತೀನಿ. ನಾನೊಂದು ಕೇಳ್ತೀನಿ, ನಾನು ಪ್ರಶ್ನೆ. 3 ವರ್ಷದಿಂದ ನೀವು ಸತತವಾಗಿ 2 ದಿನ 3 ದಿನ 2 ದಿನ 3 ದಿನ ಸಭೆನೇ ಕರಿತೀರಿ. ಸಭೆಯಲ್ಲಿ ಏನು ಚರ್ಚೆ ಆಗಿದೆ? ರೈತರು ಅಲ್ರಿ, ಯಾವುದೇ ಕೆಲಸ ಆಗಿಲ್ಲ. ನೀರಾವರಿ ಆಗಿದೆಯಾ? ರೈತರು ಬೆಳೆ ವಿಮೆ ಆಗ್ಯದ, ರೈತರು ಸಾಲ ಮನ್ನಾ ಆಗ್ಯದ, ಪರಿಹಾರ ಆಗ್ಯದ. ಆದರೆ ಕಳಪೆ ಮಟ್ಟದಲ್ಲಿ ಬೀಜ ಗೊಬ್ಬರ ಎಲ್ಲಿದಲ್ಲೇ ಮಾರಾಟ ಆಗ್ತಾ ಅದ್ರದ್ದು ಏನಾದರೂ ಮಾನಿಟರಿ ಮಾಡಿದಿರಾ? ಮತ್ತೇನದ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡ್ತದೆ. ಏನಂತಂದರೆ ವಿದ್ಯುತ್ ಖಾಸಗೀಕರಣ ಮಾಡ್ತೇವೆ ಅಂತಕ್ಕಂಥದ್ದು. ಯಾರಪ್ಪನ ಹೊಲಕ್ಕೆ ಮಾಡ್ತೀರಿ, ಏನು ಮಾಡ್ತೀರಿ, ನಿಮ್ಗೆ ರೊಕ್ಕ ಇಲ್ಲ. ದಯವಿಟ್ಟು ಇದನ್ನು ಆಗಬಾರ್ದು. ಒಂದು ವೇಳೆ ಆದರೆ ಲಕ್ಷ ಗಂಟಲೆ ಜನ ಸೇರಿಸಿ ಇವತ್ತು ಇಡೀ ರಾಜ್ಯದ ಆಯಾ ಜಿಲ್ಲೆ ಆಯಾ ತಾಲೂಕಿನ ಗ್ರಾಮಗಳಿಗೂ ಇಂಥ ರೈತರನ್ನ ಎಬ್ಬಿಸಿ ನಿಮ್ಮ ವಿರುದ್ಧ ದೊಡ್ಡ ಶಕ್ತಿ ಪ್ರದರ್ಶನ ಮಾಡಬೇಕಾಗ್ತದೆ. ಎಚ್ಚರಿಕೆ ಅಂತಕ್ಕಂಥದ್ದು ಮಾತಾಡ್ತೀನಿ. ವಿಶೇಷವಾಗಿ ನಾನು ಏನು ಹೇಳ್ತಾ ಇದ್ದೇನೆ, ಇಲ್ಲಿ ನೇಳ್ಕೂಡು ಅಂತೇಳಿ ಕಮಲಾಪುರ ತಾಲೂಕದಲ್ಲಿ ಒಂದು ನೇಳ್ಕೂಡು ಅಂತಿದೆ. ಒಬ್ಬ ಗರೀಬ 3 ಎಕರೆ ಜಮೀನಿದೆ. ಅವನಿಗೆ ಯಾರೋ ಒಬ್ಬ ಅಗ್ರೋ ಅದವ ಬೀಜ ಕೊಟ್ಟಾನ. ಯಾವುದು? ತೊಗರಿ ಬೀಜ. ಅದು ನಾಟಿಗಿನೇ ಎದ್ದಿಲ್ಲ. ಇವತ್ತು ಅವನಿಗೆ ಏನರೇ ಇದು ಕಾಂಪನ್ಸೇಷನ್ ಬೇಕಿಲ್ಲ. ನಾವು ಇವತ್ತು ಸಮಾಜ ಪಟೇಲ್ರ ಬಲ್ಲೂ ಹೋಗ್ಯಾರ, ನಮ್ಮಲ್ಲೂ ಬಂದಿರು. ನಾವು ಸಮಾಜ ಪಟೇಲ್ರಿಗೆ ಹೇಳಿದೇವು ನ್ಯಾಯ ಇಸ್ಕೊಡ್ಬೇಕು. ನ್ಯಾಯ ಇಸ್ಕೊಡೋದು ಯಾಕೆ ಬೇಕು? ಅವ್ರು ಯಾಕೆ ಆ ಥರ ಬೀಜ ಮಾರ್ತಾ ಇದ್ದಾರೆ, ಯಾಕೆ ಗೊಬ್ಬರ ಮಾರ್ತಾ ಇದ್ದಾರೆ? ಅದಕ್ಕೆ ನೀವು ತಾಕೀತು ಯಾಕೆ ಮಾಡ್ತಾ ಇಲ್ಲ? ಅಧಿಕಾರಿಗಳು ತಾಕೀತು ಯಾಕೆ ಮಾಡ್ತಾ ಇಲ್ಲ? ರೈತ ಹೋರಾಟದಲ್ಲಿ ಕಳಪೆ ಮಟ್ಟದ ಬೀಜ, ಕಳಪೆ ಮಟ್ಟದ ಖಾತಾ ಇತ್ತು ಅಂತಕ್ಕಂಥದ್ದು ಹೇಳ್ಕೊಟ್ಟಿದ್ದಾರೆ. ನೀವು ಯಾರು ಹೋಗಿಲ್ಲ, ಅಧಿಕಾರಿಗಳು ಚೆಕ್ ಮಾಡಿಲ್ಲ. ನಿಮಗೆ ಅಧಿಕಾರಿಗಳಿಗೆ ರೈತನ ಮೇಲೆ ಕಾಳಜಿನೇ ಇಲ್ಲ. ನಾವೇ ಹೋಗೋದ ಚೆಕ್ ಮಾಡಿದಾಗ ಕಳಪೆ ಮಟ್ಟದ ಅಂತಕ್ಕಂಥದ್ದು ಗೊತ್ತಾದ್ರೂ ಕೂಡ ನೀವು ಸರಿ ಇದೆ ಅಂತಕ್ಕಂಥದ್ದು ಹೇಳ್ತೀರಂದ್ರೆ ಇದಕ್ಕೆ ಏನು ಮಾಡಬೇಕು? ರೈತರ ಸಭೆ ಕರೆದ್ರೆ ರೈತರನ್ನ ಇನ್ವೈಟ್ ಮಾಡಲ್ಲ. ಮತ್ತು ಯಾರೇ ಅಧಿಕಾರಿ, ತಾಲೂಕಿನ ತಹಸೀಲ್ದಾರ್ ಇರ್ಬೋದು, ಯಾವುದಕ್ಕೂ ಕೂಡ ಆಯಾ ತಾಲೂಕಿನವರಿರಲಿ ಜಿಲ್ಲೆದವರಿರಲಿ ರೈತ ಮುಖಂಡರು ಕರೆಸ್ಕೊಂಡು ಇದು ಡಿಸ್ಕಸ್ ಮಾಡಬೇಕು. ನಾನು ಸುಮಾರು 2014ರಿಂದ ಈ ಮಾತು ಹೇಳ್ತಾ ಇದ್ದೆ. ನೀವು ರೈತನ ಒಳಗೊಂಡೇ ಸಭೆ ಕರಿಬೇಕು. ನಿಮ್ಗೆ ಗೊತ್ತಾಗೋದಿಲ್ಲ.
ಈಗ ನೋಡ್ರಿ ಈಗ ಸರ್ವೆ ಮಾಡಿದ್ದಾರೆ, ಸರ್ಕಾರಿ ಬೆಳೆ ವಿಮೆ ಲಾಸ್ ಆಗ್ತದೆ, ಖಾಸಗೀಕರಣ ಬೆಳೆ ವಿಮೆ ಅನ್ನೋದ ಲಾಭ ಆಗ್ತದೆ. ಹೆಂಗೆ ಆಗ್ತದೆ ಗೊತ್ತದ ಅಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ ಜನರಿಗೆ, ಅವರು 80% ಒಂದು ವೇಳೆ ಖಾಸಗೀಕರಣದ ವಿಮೆ ಅಂದ್ರೆ 80% ಆಗಿದೆ ಅಂದ್ರೆ ಅದಕ್ಕೆ 40% ಬರೀತಾರೆ, 40% ಅವ್ರಿಗೆ ಉಳಿತದೆ. ಹೀಗಾಗಿ ಆ ಖಾಸಗೀಕರಣ ವಿಮೆಯನ್ನು ಕಿತ್ತು ತೆಗೆದು ಸರ್ಕಾರದ ವಿಮೆನೇ ಆಗಬೇಕು ಅಂತಕ್ಕಂಥ ನನ್ನ ಉದ್ದೇಶ.